ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಡಾಜ್ ಮೀಮ್ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ವ ಪ್ರಸಿದ್ಧಿಯಾಗಿದ್ದಂಥ ಕಬೋಸು ಶ್ವಾನ ಸಾವನ್ನಪ್ಪಿದೆ. ಕಬೋಸು ಅನ್ನೋ ಈ ಶ್ವಾನದ ಫೋಟೋಸ್ ಮತ್ತು ವಿಡಿಯೋಗಳು ವಿಚಿತ್ರವಾದ ಹಾಸ್ಯಾಸ್ಪದ ಮೀಮ್ಸ್ ಮತ್ತು ಟ್ರೋಲ್ಸ್ಗಳಿಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಆ ಮೂಲಕನೇ ಈ ಕಬೋಸು ಸಿಕ್ಕಾಪಟ್ಟೆ ಫೇಮಸ್ ಆಗಿ ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳನ್ನು ಹೊಂದಿತ್ತು. ಈಗ ಆ ಶ್ವಾನ ನಿಧನ ಹೊಂದಿದೆ ಅಂತ ಅದರ ಮಾಲೀಕರು ತಿಳಿಸಿದ್ದಾರೆ. ಈ ಕಬೋಸು ಶ್ವಾನದ ಸಾಕಷ್ಟು ಮೀಮ್ಸ್ಗಳನ್ನು ಖಂಡಿತವಾಗಿಯೂ ನೀವು ಕೂಡ ನೋಡಿಯೇ ಇರ್ತೀರ. ಈ ಕಬೋಸು ಮೀಮ್ಸ್ಗಳು ಎಷ್ಟು ಜನಪ್ರಿಯವಾಗಿತ್ತು ಅಂದರೆ, ವಿಶ್ವದ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಕೂಡ ಈ ಕಬೋಸು ಬಗ್ಗೆ ಮಾತನಾಡಿದ್ರು, ಹರ್ಷ ವ್ಯಕ್ತಪಡಿಸಿದ್ರು. ಅಷ್ಟು ಮಾತ್ರವಲ್ಲದೆ ಕ್ರಿಪ್ಟೋ ಕರೆನ್ಸಿ ಆಗಿರುವ ಡಾಜ್ ಕಾಯಿನ್ಗೂ ಇದರ ಮುಖವನ್ನೇ ಲೋಗೋ ಮಾಡಲಾಗಿತ್ತು. ತನ್ನ ಮುದ್ದಾದ ವಿಚಿತ್ರ ಎಕ್ಸ್ಪ್ರೆಷನ್ಗಳ ಮೂಲಕ ಕಬೋಸು ಜಗತ್ತಿನ ಮನಗೆದ್ದ ಶ್ವಾನ ಆಗಿತ್ತು. ಕಬೋಸು ಅನ್ನೋದು ಶಿಬಾ ಇನು ಅನ್ನೋ ಜಾತಿಯ ಶ್ವಾನ ಆಗಿದ್ದು, ಅಟ್ಸುಕೋ ಸಾಟೋ ಅನ್ನೋರು 2008ರಲ್ಲಿ ಕಬೋಸುವನ್ನು ದತ್ತು ಪಡ್ಕೊಂಡಿರ್ತಾರೆ. ಹೀಗೆ ಒಂದಿನ ಸಹಜವಾಗಿ ಅದರ ಫೋಟೋಸ್ ಮತ್ತು ವಿಡಿಯೋಗಳನ್ನು ತೆಗೆದು ತಮ್ಮ ಸಾಮಾಜಿಕ ಖಾತೆಯಲ್ಲಿ ಶ್ವಾನದ ಮಾಲೀಕರಾದ ಸಾಟೋ ಪೋಸ್ಟ್ ಮಾಡಿರ್ತಾರೆ. ಅದೇನು ಮಾಯನೋ ಏನೋ, ಇದ್ದಕ್ಕಿದ್ದ ಹಾಗೆ ಈ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅಲ್ಲಿಂದ ಮುಂದಕ್ಕೆ ಇದೇ ಶ್ವಾನದ ಮುಖದ ಎಕ್ಸ್ಪ್ರೆಷನ್ಗಳನ್ನು ಇಟ್ಕೊಂಡು ಮೀಮ್ಸ್ಗಳ ಸುರಿಮಳೆಯೇ ಶುರುವಾಗಿತ್ತು. ಆ ಮೂಲಕ ಈ ಕಬೋಸು ಶ್ವಾನ ಕೋಟ್ಯಂತರ ಜನರನ್ನು ರಂಜಿಸಿತ್ತು. ಸಾಮಾನ್ಯವಾಗಿ ಈ ಶಿಬಾ ಇನು ಜಾತಿಯ ನಾಯಿಗಳು ಇಷ್ಟು ವರ್ಷಗಳ ಕಾಲ ಬದುಕೋದಿಲ್ಲ. ಆದರೆ ಕಬೋಸು 19 ವರ್ಷಗಳ ಕಾಲ ಬದುಕಿದ್ಲು. ಆಕೆ ಬಹುಶಃ ಪ್ರಪಂಚದ ಅತ್ಯಂತ ಲಕ್ಕಿ ಮತ್ತು ಸಂತಸದಿಂದ ಇದ್ದ ಶ್ವಾನ ಅಂತ ಆಕೆಯ ಮಾಲೀಕರು ದುಗುಡ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯ ಮತ್ತಷ್ಟು ಮಾಹಿತಿಗಳಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.